ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳ ದಿಬ್ಬಣ ಶುರುವಾಗುತ್ತೆ. ಈ ಮಾಸದಲ್ಲಿ ಮೊದಲು ಬರೋ ಹಬ್ಬನೇ ನಾಗರ ಪಂಚಮಿ. ಹಬ್ಬದ ಸ್ಪೆಷಲ್ ಅಡುಗೆಯನ್ನ ತಯಾರಿಸೋದು ಅಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ವಾ? ಆದ್ರೆ ಈ ಬಾರಿಯ ನಾಗರ ಪಂಚಮಿಗೆ ಈ ಟೆನ್ಷನ್ ಬೇಡ. ಯಾಕೆ ಅಂತೀರಾ? ಈ ವರದಿ ನೋಡಿ. ಎಳ್ಳುಂಡೆ, ಶೇಖಾ ಉಂಡೆ, ಚಕ್ಕುಲಿ, ಮಂಡಕ್ಕಿ, ಆಹಾ, ನೋಡ್ತಿದ್ರೆ ಬಾಯಲ್ಲಿ ನೀರಿರುತ್ತೆ ಅಲ್ವಾ? ಅಂದಹಾಗೆ ಇವೆಲ್ಲ ನಾಗರ ಪಂಚಮಿ ಸ್ಪೆಷಲ್ ತಿಂಡಿಗಳು. ಇನ್ನೇನು ಪಂಚಮಿಗೆ 2 ದಿನಗಳು ಬಾಕಿ ಇವೆ. ಹಾಗಾಗಿ ಈ ಸ್ಪೆಷಲ್ ತಿಂಡಿಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ವಿಶೇಷ ಹಬ್ಬ ಆಚರಿಸಿಕೊಳ್ಳುವ ಇರಾದೆ ಇದ್ರೂ ಕೆಲಸದ ಒತ್ತಡದಲ್ಲಿ ಹಬ್ಬಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಆದ್ರೆ ಈಗ ಈ ಟೆನ್ಷನ್ ಬೇಡವೇ ಬೇಡ. ನಾಗರ ಪಂಚಮಿಯ ಸ್ಪೆಷಲ್ ಉಂಡೆಗಳನ್ನ ಮಾಡೋ ಗಡಿಬಿಡಿಯೂ ಇಲ್ಲ. ಯಾಕಂದ್ರೆ ಬಗೆ ಬಗೆಯ ಉಂಡೆಗಳು ನಿಮ್ಗೆ ರೆಡಿಮೇಡ್ ಆಗಿ ಸಿಗುತ್ತವೆ. ಈಗ ಜನ ಆರಾಮವಾಗಿ ಪಂಚಮಿ ಹಬ್ಬ ಆಚರಿಸಿಕೊಳ್ಳಬಹುದು ಅಂತಾರೆ ಅಂಗಡಿ ಮಾಲೀಕರು. ನಾಗರ ಪಂಚಮಿ ವಿಶೇಷವಾಗಿ ತಿಂಡಿ ತಿನಿಸುಗಳಂತ ಇದನ್ನು ಮಾಡಿದ್ದೀವಿ. ಅದರಲ್ಲಿ ತಂಬಿಟ್ಟು, ಅರಳು, ನಾಗಪ್ಪಗೆ ಏನು ವಿಶೇಷವಾಗಿ ಬೇಕೋ ಅದೆಲ್ಲ ಪದಾರ್ಥಗಳನ್ನು ಇದನ್ನು ಮಾಡಿದ್ದೇವೆ. ಆಮೇಲೆ ಉಂಡೆಯಲ್ಲಿ ಒಂದು 10 ಥರ ಮಾಡಿದ್ದೀವಿ. ಅಂಟಿನ ಉಂಡೆ, ಬೇಸನ್ ಉಂಡೆ, ಕಡಲೆ ಬೀಜದ ಉಂಡೆ, ಹೆಸರು ಉಂಡೆ, ಗುಳ್ಳಡಿಕೆ ಉಂಡೆ, ಆಮೇಲೆ ತಂಬಿಟ್ಟು, ಇದು ಲಡ್ಗಿ ಲಾಡು, ಈ ಟೈಪ್ ಸುಮಾರು ಒಂದು 10-15 ಥರ ಐಟಮ್ ಮಾಡಿದ್ದೇವೆ. ಇನ್ನು ಉಂಡೆ ಕೊಳ್ಳೋಕೆ ಜನರದ್ದು ಮುಗಿ ಬೀಳ್ತಾ ಇದ್ದಾರೆ. ಈಗ ಉಂಡೆಗಳು ಅಂಗಡಿಯಲ್ಲಿ ಸಿಗ್ತಿರೋದ್ರಿಂದ ಸಿಲಿಕಾನ್ ಸಿಟಿ ಜನರು ಫುಲ್ ಖುಷ್ ಆಗಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ವರ್ಕ್ ಮಾಡೋ ಹೆಣ್ಮಕ್ಳು ಎಲ್ಲರಿಗೆ ತಿಂಡಿ ಮಾಡೋದು, ಏನೇ ಮಾಡಲಿ ಸ್ವೀಟ್ಸು, ಅವ್ರಿಗೆ ಆ ಟೈಮ್ ಸಾಕಾಗೋದಿಲ್ಲ. ಈ ಥರ ಎಲ್ಲ ಮಾಡಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಒಟ್ಟಾರೆ ಬ್ಯುಸಿ ಲೈಫ್ನಲ್ಲಿ ಹೀಗೆ ಅಂಗಡಿಯಲ್ಲಿ ರೆಡಿಮೇಡ್ ತಿಂಡಿಗಳು ಸಿಗ್ತಿರೋದು ಕೂಡ ಹಬ್ಬ ಆಚರಿಸೋರಿಗೆ ಅನುಕೂಲವಾಗಿದೆ. ಸಮಸ್ತ ಭೂಮಂಡಲವನ್ನ ಧರಿಸಿಕೊಂಡಿರುವ ಆದಿಶೇಷನನ್ನ ಆರಾಧಿಸುವ ದಿನವೇ ನಾಗರ ಪಂಚಮಿ. ನಿಮ್ಮ ಕೆಲಸದ ಒತ್ತಡದ ನಡುವೆಯೂ ಈ ವಿಶೇಷ ಹಬ್ಬವನ್ನ ಸಾಂಪ್ರದಾಯಿಕ ನೆಲೆಗಟ್ಟಿನೊಳಗೆ ಆಚರಿಸಿಕೊಳ್ಬಹುದು. ಯಾಕಂದ್ರೆ ಈಗಾಗಲೇ ಮಾರುಕಟ್ಟೆಯಲ್ಲಿ ನಾಗದೇವರಿಗೆ ಅರ್ಪಿಸುವ ಉಂಡೆಗಳು, ಚಕ್ಕುಲಿಗಳು ನಿಮಗೆ ಲಭ್ಯವಾಗುತ್ತೆ. ಇನ್ಯಾಕೆ ತಡ, ಸಂತಸದಿಂದ ನಾಗರ ಪಂಚಮಿಯನ್ನ ಆಚರಿಸಿಕೊಳ್ಳಿ. ಕ್ಯಾಮ್ರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಪ್ರಸ್ತುತ ರಾಜಕೀಯ ವಿದ್ಯಮಾನವನ್ನ ಪ್ರತಿಬಿಂಬಿಸುವಂತ ಒಂದು ಹಾಡನ್ನ ನೋಡ್ತಾ ಬೆಂಗಳೂರು ಮೆಟ್ರೋ ಮುಗಿಸೋಣ. ಲಂಗುಲಗಮಿಲ್ಲ ಲಂಚ ನುಂಗೋರಿಗೆ ಕದ್ದು ಮುಚ್ಚಿ ತಿನ್ನೋದಿತ್ತು ಅವಾಗೆಲ್ಲ. ಬೀದಿ ನಾಯಿ ಅಂತ ತಿಂತಾರಿ ಇವಾಗೆಲ್ಲ. ಕೊಂಚ ನುಂಗಿರೋ, ಕೊಂಚ ದೋಚಿರೋ, ಕೊಂಚ ಬಡವರಿಗಂಚಿರೋ. ಆಡಿದ್ದ ಮರ್ದು ಹೋಗ್ತೀರ ನೀವು, ಹೊಟ್ಟೆಗೆ ಎಂತಿಂತೀರ. ರಂಪಂಪಂಪ ಲಂಚಂಪಂಪ ಲಂಚಂಪಂಪ ಕದ್ದು 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 ಕರೆನ್ಸಿನ ಕಪ್ಪು ಮಾಡ್ತೀರಾ. ಸುಸು ಪಸು ಬ್ಯಾಂಕಲ್ಲಿಟ್ಟು ತಪ್ಪು ಮಾಡ್ತೀರಾ. ಎಲ್ಲ ತನ್ನಿರೋ, ಇಲ್ಲೇ ತಿನ್ನಿರೋ, ಇಲ್ಲದವರಿಗೆ ಹಂಚಿರು. ಮೈ ಮೇಲೆ ವೈಟ್ ಅಂಡ್ ವೈಟ್, ಹಳರಿ ಕಾರ್ಡು, ಕೈಯಲ್ಲಿ ಸ್ಲೇಟ್. ರಂಪಂಪಂಪ ಲಂಚಂಪಂಪ ಲಂಚಂಪಂಪ ಭಜ ಲಂಚಂ 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 ದೇಶವಿದು. ಭೂಮಿ ನುಂಗಿದ ಆ ಮಂತ್ರಿ, ಕಾಡು ಮುಕ್ಕಿದ ಈ ಮಂತ್ರಿ, ಮಂತ್ರಿಗೂ ಮೇಲ್ ಮುಖ್ಯಮಂತ್ರಿ. ಸ್ಕ್ಯಾಮ್ಗಳ ಗೋಲ್ಗಳು, ಆಳ್ವಿಕೆ ತುಂಬ. ಹೆಣ್ಣು ಕೆಡಬದ್ದ ಹೆಟ್ಟಿಲ್ಲ, ಖಾಕಿ ಕೆರೆಯದ ಕೇಸಿಲ್ಲ, ಕಾವಿ ಕುಕ್ಕದ ಸೀಟಿಲ್ಲ. ಬ್ಲ್ಯಾಕ್ ಮೇಲ್ ಹುದ್ಗಳು ದೇಶದ ತುಂಬ. ಮಾನ ಭಯವಿಲ್ಲ ಮಂತ್ರಿ ಮಾನ್ಯರಿಗೆ. ಗಾಂಧಿ ಟೋಪಿ ಇತ್ತು ಆಗ ತಲೆ ಮೇಲೆ, ತಲೆಗಳ ಕಣ್ಣು ಈಗ ಗಾಂಧಿ ಮೇಲೆ. ಗಾಂಧಿ ತಲೆಯ ನೋಟು ಮೂಟೆಯ ಕಟ್ಟಿದವನೇ ಮಂತ್ರಿ. ಮಂತ್ರಿಗೆ ನೋಟಿನ ಮೂಟೆ
ಓಟ್ ಕೊಟ್ಟೊನ್ಗೆ ಒಣಗಿದ್ ವಾಟರ ಪಂಪಂಪ ಲಚಂಪಂಪ ಲಚಂಪಂಪ. ಸೈಜು ಕಲ್ಲಲ್ ಕಟ್ಟಿದರು, ಗಂಧದಲ್ ಬಾಗ್ಲಿಕ್ಕಿದರು, ಸಿಂಹ ಸೌಧಕ್ಕೇರ್ಸಿದರು, ನಾಯಿಗೆ ರುಚಿ ರುಚಿ ರಿಸಾರ್ಟ್ ರಾಜಕೀಯ. ಅಯ್ಯಯ್ಯಯ್ಯಯ್ಯೋ ಸದನದೊಳಗೆ ಕಿರುಚಾಟ, ಟಿವಿಯೊಳಗೆ ಎಳೆದಾಟ, ಪತ್ರಿಕೆ ಕೆಸರೆರ ಚಾಟ, ದುಷ್ಟರ ಭ್ರಷ್ಟರ ದರ್ಶನವೇ ಪುಣ್ಯ ಸ್ವಾಮಿ. ಎಲ್ಲದಕ್ಕೂ ಒಂದು ಕೊನೆ ಇದ್ದೇ ಇದೆ. ಎಸ್ 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 ಎಸ್. ಬೈಗುಳಕ್ಕೆ ಬೆದರುತ್ತಿತ್ತು ಆಗ ಚರ್ಮ, ಚರ್ಮ ಸುಲಿದರೂ ಹೋಗದೀಗ ಕರ್ಮ. ಕೊಂಚ ನಾಚಿಕೆ ಕೊಂಚ ಹೇಸಿಕೆ ಬೇಕು, ಕೊಂಚ ದೇವರಂಜಿಕೆ. ಆಣೆಗೆ ಭಗವದ್ಗೀತೆ, ನಿಮ್ಮ ಮಾತೆಲ್ಲ ಮಡಿಕೆ, ತೂತೆ 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 ತೂತೆ.